Good afternoon, students. All of you, good afternoon. In the last video, we started that is solutions. Solutions. In solutions, we discussed what is a solution and what are the different types of solutions. That is a solid solution, liquid solution, gaseous solution. ಅರ್ಥ ಆಯ್ತಾ? In these three types of solutions, ಅರ್ಥ ಆಯ್ತಾ? The solvent decides the physical state. The solvent decides the physical state. In these three types again, that is solvent is a solid, solute is a solid, that is a solid solution. Solvent is a solid, that is solute is a liquid, that is also solid solution. Solvent is a solid, solute is a gas, that is also solid solution. With an example we discussed. ಅದೇ ಥರ ನಾವು ಲಿಕ್ವಿಡ್ ಸೊಲ್ಯೂಷನ್ ಆ್ಯಂಡ್ ಗೇಸಿಯಸ್ ಸೊಲ್ಯೂಷನ್ ಕೂಡ ಡಿಸ್ಕಸ್ ಮಾಡಿದ್ವಿ. ಜ್ಞಾಪಕ ಇದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ಡೈಲ್ಯೂಟ್ ಸೊಲ್ಯೂಷನ್, ವಾಟ್ ಈಸ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ವಾಟ್ ಈಸ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ವಾಟ್ ಈಸ್ ಬೈನರಿ ಸೊಲ್ಯೂಷನ್ ವಿ ಡಿಸ್ಕಸ್ಡ್, ವಾಟ್ ಈಸ್ ಸಾಲ್ಯೂಟ್, ವಾಟ್ ಈಸ್ ಸಾಲ್ವೆಂಟ್ ಇನ್ ಲಾಸ್ಟ್ ವಿಡಿಯೋ ವಿ ಡಿಸ್ಕಸ್ಡ್. Next, and also we discussed, that is we started concentration of solutions. What is concentration of solutions? What are the terms we are going to use to express the concentration of solution? There are 10 terms we are going to use to express the concentration of solution. ನಾವು ಯಾವುದೇ ಒಂದು ನಾವೀಗ ಇಷ್ಟು ವೆಯ್ಟ್ ಇದ್ದೀವಿ ಅಂತಬಿಟ್ಟು ವೇಯ್ ಮಾಡಲಿಕ್ಕೆ ನಮ್ಮನ್ನು, ಅರ್ಥ ಆಯ್ತಾ, ವೆಯ್ಟ್ನ ನಾವು ಅರ್ಥ ಆಯ್ತಾ ಇದು ಮಾಡಲಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ವೆಯ್ಟ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗ್ರಾಮ್ಸು, ಮಿಲಿಗ್ರಾಮ್ಸು, ಕಿಲೋಗ್ರಾಮ್ಸು, ಕೆ ಜಿ, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ ಕ್ವಿಂಟಲ್ಲು, ಟನ್ನು, ಈ ಥರ ನಾವು ಹೇಳ್ತೀವಿ ತಾನೆ ವೆಯ್ಟ್ನ. ಅದೇ ಥರ ಯಾವುದೇ ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಕೂಡ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಡಿಫ್ರೆಂಟ್ ಟರ್ಮ್ಸ್. ವಾಟ್ ಆರ್ ದ ಡಿಫ್ರೆಂಟ್ ಟರ್ಮ್ಸ್? ಅರ್ಥ ಆಯ್ತಾ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಮೊಲ್ಯಾರಿಟಿ, ಅರ್ಥ ಆಯ್ತಾ. ನಂಬರ್ 1 ಈಸ್ ಮೊಲ್ಯಾರಿಟಿ. That is we are going to representing by using capital M. ಅರ್ಥ ಆಯ್ತಾ. ರೆಪ್ರೆಸೆಂಟೇಷನ್ ಆಫ್ ಮೊಲ್ಯಾರಿಟಿ ಗೊತ್ತಿತ್ತಾನೆ. ಮೊಲ್ಯಾಲಿಟಿ, ಮೋಲ್ ಫ್ರಾಕ್ಷನ್, ಪಾರ್ಟ್ಸ್ ಪರ್ ಮಿಲಿಯನ್, ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ನಾರ್ಮ್ಯಾಲಿಟಿ. ಆಕ್ಚುಲಿ ನಾರ್ಮ್ಯಾಲಿಟಿನ ನಿಮ್ಮ NCERT ಇಂದ ತೆಗೆದಿದ್ದಾನೆ, ಅರ್ಥ ಆಯ್ತಾ. ನಾರ್ಮ್ಯಾಲಿಟಿ, next formality. These are the different terms we are going to using to express the concentration of a solution. Next, it's very important, ಈ ಎಲ್ಲ ಟರ್ಮ್ಸು ಟೆಂಪರೇಚರ್ ಡಿಪೆಂಡೆಂಟ್ ಅಲ್ಲ, ಟೆಂಪರೇಚರ್ ಇಂಡಿಪೆಂಡೆಂಟ್ ಅಲ್ಲ. ಕೆಲವೊಂದು ಟರ್ಮ್ಸ್ ಟೆಂಪರೇಚರ್ ಡಿಪೆಂಡೆಂಟ್, ಕೆಲವೊಂದು ಟರ್ಮ್ಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಯಾವ್ಯಾವ ಅಂತ ಹೇಳ್ಬಿಟ್ಟು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಟೆಂಪರೇಚರ್ ಡಿಪೆಂಡೆಂಟ್ ಯಾವುದು, ಟೆಂಪರೇಚರ್ ಇಂಡಿಪೆಂಡೆಂಟ್ ಯಾವುದು ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದಾಗಿದೆ, ಅರ್ಥ ಆಯ್ತಾ. ಇವಾಗ ಮೊಲ್ಯಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಮೊಲ್ಯಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಯಾಕಪ್ಪ ಟೆಂಪರೇಚರ್ ಡಿಪೆಂಡೆಂಟ್ ಅಂದರೆ, ನಾವು ಟೆಂಪರೇಚರ್ ವೇರಿ ಆದರೆ ಮೊಲ್ಯಾರಿಟಿ ಕೂಡ ವೇರಿ ಆಗುತ್ತೆ. ಟೆಂಪರೇಚರ್ ವೇರಿ ಮಾಡಿದ್ರೆ ಯಾವುದೋ ಒಂದು ಸೊಲ್ಯೂಷನ್ನ ಟೆಂಪರೇಚರ್ ವೇರಿ ಮಾಡಿದ್ರೆ ಮೊಲ್ಯಾರಿಟಿ ಕೂಡ ವೇರಿ ಆಗುತ್ತೆ. ಬಿಕಾಸ್ ದ ವಾಲ್ಯೂಮ್ ವಿಲ್ ಚೇಂಜ್, ಬಿಕಾಸ್ ದ ವಾಲ್ಯೂಮ್ ವಿಲ್ ಚೇಂಜ್ ಬೈ ಚೇಂಜಿಂಗ್ ದ ಟೆಂಪರೇಚರ್. When the temperature increases, the volume will increases, hence the molarity also increases. Molarity decreases. Volume increase ಆದರೆ ಮೊಲಾರಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಅರ್ಥ ಆಯ್ತಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ನಿಮಗೆ ಗೊತ್ತಿರಲಿ, ಇಫ್ ಟೆಂಪರೇಚರ್ increases, the molarity of a solution decreases. If the temperature increases, the molarity of a solution decreases, because by increasing the temperature, the volume of the solution is going to be increases. Hence, the molarity is going to be decreases. ಅಲ್ಲಿಗೆ ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್ ಯಾವುದು? ಮೊಲ್ಯಾರಿಟಿ. ಅರ್ಥ ಆಯ್ತಾ. ಏನು ಸರಿ ಮೊಲ್ಯಾರಿಟಿ? ನಾವು ಒಂದೊಂದು ಟರ್ಮ್ 10 ಟರ್ಮ್ಸು ನಾವು ಡಿಸ್ಕಸ್ ಮಾಡಿಬಿಡೋಣ, ಅರ್ಥ ಆಯ್ತಾ. ಏನು ಸರಿ ಮೊಲ್ಯಾರಿಟಿ ಅಂದರೆ? ವೆರಿ ಸಿಂಪಲ್. ದ ಮೊಲ್ಯಾರಿಟಿ ಈಸ್ ಡಿಫೈನ್ಡ್ ಆಸ್ the number of moles of a solute, dissolved in or present in 1 dm cube of a solution. 1 dm cube of a solution. ಅರ್ಥ ಆಯ್ತಾ.
ಆ 1 DMQ ಬದಲು 1 ಲೀಟರ್ ಅಂತ ಕೂಡ ಕರೀಬೋದು. 1 ಲೀಟರ್ ಬದಲು 1000 ಎಲ್ಲ ಒಂದೇ 1000 CMQ ಅಂತ ಕರೀಬೋದು. 1000 CMQ 1000 ml 1000 ml ಅಂದ್ರೆ ಒಂದೇ, 1000 CMQ ಬಂದರೂ ಒಂದೇ, 1 DMQ ಬಂದರೂ ಒಂದೇ, 1 ಲೀಟರ್ ಅಂದರೂ ಒಂದೇ. ಅರ್ಥ ಆಯ್ತಾ? ಈ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಎಷ್ಟೊಂದು ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಆಗಿದೆಯೋ ದಟ್ ಗಿವ್ಸ್ ದ ಮೊಲಾರಿಟಿ. ಅರ್ಥ ಆಯ್ತಾ? ಮೊಲಾರಿಟಿ ಡೆಫಿನೇಷನ್ ಬರೀಬೋದಾ? ಏನು ಸರ್ ಮೊಲಾರಿಟಿ ಡೆಫಿನೇಷನ್? ದ ನಂಬರ್ ಆಫ್ moles of solute, the number of moles of solute particles dissolved in ಅಥವಾ present in, the number of moles of solute dissolved or present in 1 DMQ or 1 liter or 1000 CMQ or 1000 ml ಯಾವುದು ಒಂದು ಬರೀರಿ ಸಾಕು ಆಫ್ ಎ ಸೊಲ್ಯೂಷನ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಮೊಲಾರಿಟಿ. ಇಟ್ ಈಸ್ represented by using a capital letter M, capital M. ಅರ್ಥ ಆಯ್ತಾ? ನೀವು ಮರಿಬೇಡಿ. ಸ್ಮಾಲ್ ಎಮ್ ಆದರೆ ಮತ್ತೆ ಮೊಲಾರಿಟಿ ಆಗಿಬಿಡುತ್ತೆ. ಸ್ಮಾಲ್ ಎಮ್ ಅಂದರೆ ಕ್ಯಾಪಿಟಲ್ ಎಮ್ ಇಂದ ನಾವು ಮೊಲಾರಿಟಿನ ಎಕ್ಸ್ಪ್ರೆಸ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಅಲ್ಲಿಗೆ ಮೊಲಾರಿಟಿ ಡೆಫಿನೇಷನ್ ಅರ್ಥ ಆಗಿದೆ ಅನ್ಸುತ್ತೆ. ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್. ಅರ್ಥ ಆಯ್ತಾ? ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಾಲ್ಯೂಟ್, the number of moles of solute particles ಅಥವಾ present in ಅಥವಾ dissolved in 1 liter of a solution. 1 liter of a solution, 1 liter of the solution, 1 liter of the solution ಅಲ್ಲಿ 1 liter of the solution ಅಲ್ಲಿ ಅಥವಾ 1 DMQ of the solution ಅಲ್ಲಿ ಅಥವಾ 1000 CMQ of the solution ಅಲ್ಲಿ ಅಥವಾ 1000 ml of the solution ಎಲ್ಲ ಒಂದೇ. ಎಷ್ಟೊಂದು ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಾಲ್ಯೂಟ್ ಪ್ರೆಸೆಂಟ್ ಆಗಿದೆಯೋ ದಟ್ ಗಿವ್ಸ್ ದ ಮೊಲಾರಿಟಿ. ಅರ್ಥ ಆಯ್ತಾ? ಅಲ್ಲಿಗೆ ಮೊಲಾರಿಟಿಗೆ ಫಾರ್ಮುಲಾ ಏನು ಕೊಡ್ತೀವಿ ಅಂದರೆ ದಟ್ ಈಸ್ ಮೊಲಾರಿಟಿ. ಅರ್ಥ ಆಯ್ತಾ? ಇಸ್ ಈಕ್ವಲ್ ಟು ಮೊಲಾರಿಟಿ ಎಮ್ ಅಂತ ಕೊಡೋಣ, ನಾವು ಕ್ಯಾಪಿಟಲ್ ಎಮ್ ಅಂತ ಕೊಡ್ತೀವಿ. ಅರ್ಥ ಆಯ್ತಾ? ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ by volume of the solution in liters. Volume of the solution in liters. Volume of the solution in liters. ನಾನು ಹಿಂಗೆ ಬರೀಲ್ಲ. n is number of moles of solute, moles. ಅರ್ಥ ಆಯ್ತಾ? ವಾಲ್ಯೂಮ್ V in liters ಅಂದ್ಕೊಳ್ಳ, V in liters. ಅರ್ಥ ಆಯ್ತಾ? ಇವಾಗ m is equal to n by V in liters. This is the number of moles. Where n represents number of moles of solute, where V represents volume of the solution in liters. ಅರ್ಥ ಆಯ್ತಾ? This is one of the formula we are going to using. ಅರ್ಥ ಆಯ್ತಾ? Here number of moles is equal to, where n is number of moles, no? ಅರ್ಥ ಆಯ್ತಾ? Where n is equal to mass of the solute by molar mass of the solute. ಅರ್ಥ ಆಯ್ತಾ? mass by molar mass. Number of moles is equal to mass by molar mass ತಾನೆ? Mass of solute by molar mass of solute. ಅರ್ಥ ಆಯ್ತಾ? ನಾವು ಮಾಸ್ ಆಫ್ ಸಾಲ್ಯೂಟ್ನ W2 ಅಂತ ಕೊಡೋಣ. ಅರ್ಥ ಆಯ್ತಾ? W ಅಂತ ಕೊಡಿ, ನೋ ಪ್ರಾಬ್ಲಮ್. ನಿಮ್ಗೆ NCERT W2 ಅಂತ ಕೊಟ್ಟಿದ್ದೀನಿ, ನಾವು W2 ಅಂತ ಕೊಡೋಣ. ಅರ್ಥ ಆಯ್ತಾ? ದಟ್ ಈಸ್ W2
ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ನ M2 ಅಂತ ಕೊಡೋಣ, ಹೇಳಿ M2 ಅಂತ ಕೊಡೋಣ, ರೆಪ್ರೆಸೆಂಟ್ ಮಾಡಿ ನಿಮ್ಗೆ NCERT ಹಂಗೆ ರೆಪ್ರೆಸೆಂಟ್ ಮಾಡಿ ನಾವು ಅದೇ ಕೊಡೋಣ. ಅರ್ಥ ಆಯ್ತಾ? ಇಲ್ಲ ಇದು W ಕೊಡಿ, ಮೋಲಾರ್ ಮಾಸ್ ಗ್ರಾಮ್ ಮೋಲಾರ್ ಮಾಸ್ ಅಂತ ಬರಿ. ಅರ್ಥ ಆಯ್ತಾ? GMM ಇದು W ಅಂತ ಕೊಡು, ಎಲ್ಲ ಒಂದು. ಅರ್ಥ ಆಯ್ತಾ? ಇರಲಿ, NCERT ರೆಪ್ರೆಸೆಂಟ್ ಮಾಡಿ ಹಂಗೆ ರೆಪ್ರೆಸೆಂಟ್ ಮಾಡೋಣ. ದಟ್ ಈಸ್ N is equal to mass of solute. N ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್. ನಾವು ಯಾವ ಸಾಲ್ಯೂಟ್ ತೊಗೊಂಡಿದ್ದೀವೋ ಆ ಸಾಲ್ಯೂಟ್ನ ಮಾಸು ಅದರ ಮೋಲಾರ್ ಮಾಸ್. ಅರ್ಥ ಆಯ್ತಾ? ನಾವು ದಟ್ ಈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಆ ಮಾಸ್ ಆಫ್ ಸಾಲ್ಯೂಟ್ನ W2 ಅಂತ ತೊಗೊಳ್ಳೋಣ, ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ನ M2 ಅಂತ ತೊಗೊಳ್ಳೋಣ. ನಾವು ಈ ಈಕ್ವೇಷನ್ನ ಹಿಂಗೂ ಬರ್ಕೋಬೋದಾ? M is equal to N into 1 by V ಅಂತ, V in liters ಬರ್ಕೋಬೋದಾ? ಬರ್ಕೋಬೋದಾನೆ. ಇವಾಗ ನಾವು N ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅರ್ಥ ಆಯ್ತಾ? ಏನು N ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ M is equal to N ಅಂದ್ರೆ ಏನು? W2 by M2. ಅರ್ಥ ಆಯ್ತಾ? ಇಂಟು 1 by V in liters. This is also another formula we are going to use it to calculate. ಅರ್ಥ ಆಯ್ತಾ? ಮೊಲಾರಿಟಿ. ಅರ್ಥ ಆಯ್ತಾ? ಇದು V in liters. ಅದೇ ವಾಲ್ಯೂಮ್ ಇನ್ ml ಅಲ್ಲಿ ಕೊಟ್ರೆ 1000. ಅರ್ಥ ಆಯ್ತಾ? ದಟ್ ಈಸ್ M is equal to W2 by M2 into 1000 by V in ml. This is another formula we are going to use it to calculate the molarity. These are the three formulas we are going to use it to calculate molarity. That depends upon ಅರ್ಥ ಆಯ್ತಾ? The formula they given. ಈ ಮೂರು ಫಾರ್ಮ್ ದಟ್ ಈಸ್ ಪ್ರಾಬ್ಲಮ್ ಏನು ಕೊಟ್ಟಿರ್ತಾನೋ, ಅರ್ಥ ಆಯ್ತಾ? ದ ಪ್ರಾಬ್ಲಮ್ ದೇ ಗಿವನ್, ಯಾವ ಪ್ರಾಬ್ಲಮ್ ಕೊಟ್ಟಿದ್ದಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಅದನ್ನು ಯೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಮೋಲ್ಸ್ ಅಲ್ಲಿ ಇತ್ತು ಅಂತ ತಿಳ್ಕೊ ಪ್ರಾಬ್ಲಮ್, ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇಲ್ಲ ವಾಲ್ಯೂಮ್ ಲೀಟರ್ಸ್ ಅಲ್ಲಿ ಇತ್ತು ಅಂತ ತಿಳ್ಕೊ, ಇದನ್ನು ಯೂಸ್ ಮಾಡ್ತೀವಿ. ವಾಲ್ಯೂಮ್ ml ಅಲ್ಲಿ ಇತ್ತು ಅಂತ ತಿಳ್ಕೊ, ಇದನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಪ್ರಾಬ್ಲಮ್ ಅಲ್ಲಿ ಅರ್ಥ ಆಯ್ತಾ? ಯಾವ ಟೈಪಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಂಡು ನಾವು ಈ ಮೂರು ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು ಸಹ ನಾವು ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಾ? ಅದು ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ನು ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಪ್ರಾಬ್ಲಮ್ ಅಲ್ಲಿ ಅರ್ಥ ಆಯ್ತಾ? ಪ್ರಾಬ್ಲಮ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಅಲ್ಲಿ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ, ಈ ಫಾರ್ಮುಲಾ ಯೂಸ್ ಮಾಡಿ. ವಾಲ್ಯೂಮ್ ಇನ್ ಲೀಟರ್ಸ್ ಅಲ್ಲಿ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ, ಈ ಫಾರ್ಮುಲಾ ಯೂಸ್ ಮಾಡಿ. ವಾಲ್ಯೂಮ್ ಇನ್ CM³ ಅಥವಾ ml ಅಲ್ಲಿ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ, ಈ ಫಾರ್ಮುಲಾ ಯೂಸ್ ಮಾಡಿ. ಅರ್ಥ ಆಯ್ತಾ? ಈ ಮೂರು ಫಾರ್ಮುಲಾದಲ್ಲಿ ಯಾವ್ದು ಯೂಸ್ ಮಾಡಿ ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗಿದೆಯಾ? ಇವಾಗ if W2 grams of solute, if W2 grams of solute is dissolved in, ಅಥವಾ W2 grams of solute having molar mass M2, if W2 grams of solute ಅರ್ಥ ಆಯ್ತಾ having a molar mass M2 is dissolved in liters, ವಾಲ್ಯೂಮ್ ಇನ್ ಲೀಟರ್ಸ್ ಕೊಟ್ಟಾಗ ದಟ್ ಈಸ್ V ಲೀಟರ್ಸ್ ಅಲ್ಲಿ ಕೊಟ್ಟಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಅದೇ if W2 grams of solute having a molar mass M2 at a given temperature is dissolved in VCM³ ಅಥವಾ VML ಆಫ್ ಎ ಸೊಲ್ಯೂಷನ್ ಅಂತ ಬಿಟ್ಟು ಕೊಟ್ಟಿದ್ರೆ ಅರ್ಥ ಆಯ್ತಾ? ಅದರ ಮೊಲಾರಿಟಿ, ದ ಗಿವನ್ ಸೊಲ್ಯೂಷನ್ ಮೊಲಾರಿಟಿ. ಇವಾಗ VCM³ ಆಫ್ ಸಾಲ್ವೆಂಟ್ ಅಲ್ಲಿ, VCM³ ಅಥವಾ VML ಆಫ್ ಸಾಲ್ವೆಂಟ್ ಅಲ್ಲಿ W2 grams ಆಫ್ ಸಾಲ್ಯೂಟ್ ಹ್ಯಾವಿಂಗ್ ಎ ಮೋಲಾರ್ ಮಾಸ್ M2 ನ ಡಿಸಾಲ್ವ್ ಮಾಡಿದ್ರೆ ಆ ಸೊಲ್ಯೂಷನ್ ಗಿವನ್ ಸೊಲ್ಯೂಷನ್ ಮೊಲಾರಿಟಿ ಎಷ್ಟಿದೆ ಅಂತ ಡಿಟರ್ಮೈನ್ ಮಾಡಲಿಕ್ಕೆ ಹೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. If W2 grams of solute having a molar mass M2 is dissolved in V liters of solvent,
ದ ಗಿವನ್ ಸೊಲ್ಯೂಷನ್ ಮೊಲಾರಿಟಿ ಏನಂತ ಕೇಳಿದ್ರೆ ಈ ಫಾರ್ಮ್ನ ಯೂಸ್ ಮಾಡಿ, ಇಲ್ಲ ನಂಬರ್ ಆಫ್ ಮಾಲ್ಸ್ ಕೊಟ್ಟರೆ ಈ ಫಾರ್ಮ್ನ ಯೂಸ್ ಮಾಡಿ. ಪ್ರಾಬ್ಲಮ್ ಮೇಲೆ ನಾವು ಯಾವ ಫಾರ್ಮ್ನ ಯೂಸ್ ಮಾಡಬೇಕು ಅಂತ ನೀವು ಮೂರು ಗೊತ್ತಿರಬೇಕು. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಮೊಲಾರಿಟಿ ಡೆಫಿನೇಷನ್ ಗೊತ್ತಾಯಿತು, ಮೊಲಾರಿಟಿ ಫಾರ್ಮ್ಲ ಗೊತ್ತಾಯಿತು. ವಾಟ್ ಆರ್ ದ ಯೂನಿಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ಅರ್ಥ ಆಯ್ತಾ? ಇದ್ಯಾವುದು? ದ ಫಾರ್ಮ್ಲ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಲೀಟರ್ಸ್ ಕೊಟ್ಟಾಗ, ಇದು ML ಅಥವಾ CM ಕ್ಯೂಬಲ್ ಕೊಟ್ಟಾಗ, ಇದು ನಂಬರ್ ಆಫ್ ಮೋಲ್ಸ್ ಕೊಟ್ಟಾಗ ನಾವು ಏನು ಫಾರ್ಮ್ನ ಯೂಸ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್, ಮಾಸ್ ಆಫ್ ಎ ಸಾಲ್ಯೂಟ್ ಬೈ ಮೋಲಾರ್ ಮಾಸ್ ಆಫ್ ದಟ್ ಸಾಲ್ಯೂಟ್. ಅದು ಚೆನ್ನಾಗಿ ನೆನಪು ಇರಲಿ. ಅರ್ಥ ಆಯ್ತಾ? ಇಷ್ಟು ನಿಮಗೆ ನೀಟಾಗಿ ಗೊತ್ತಿರಬೇಕು ಮೊಲಾರಿಟಿ ಬಗ್ಗೆ. ಅಲ್ಲಿಗೆ ಮೊಲಾರಿಟಿ ಡೆಫಿನೇಷನ್ ಗೊತ್ತಾಯಿತು, ಫಾರ್ಮ್ಲ ಗೊತ್ತಾಯಿತು. ವಾಟ್ ಆರ್ ದ ಯೂನಿಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ಅರ್ಥ ಆಯ್ತಾ? ಏನು ಯೂನಿಟ್ಸ್ ಮೊಲಾರಿಟಿಗೆ? ಅರ್ಥ ಆಯ್ತಾ? ಏನು ಯೂನಿಟ್? ದ ಯೂನಿಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದ ಮೊಲಾರಿಟಿ. ಏನು ಮೊಲಾರಿಟಿ ಅಂದರೆ ಏನು ಹೆಂಗಂದ್ರೆ ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್, ಎನ್ ಇಸ್ ಈಕ್ವಲ್ ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್ ಇನ್ ಲೀಟರ್ಸ್. ಅರ್ಥ ಆಯ್ತಾ? ಇವಾಗ ವಾಲ್ಯೂಮ್ ನಾವು ಲೀಟರ್ಸ್ ಅಲ್ಲೇ ಕೊಡೋಣ. ಅರ್ಥ ಆಯ್ತಾ? ಇದು ಏನಂದ್ರೆ ಏನು? ಮೋಲ್ಸ್. ಅರ್ಥ ಆಯ್ತಾ? ಮೋಲ್ ತಾನೇ ಇದು, ಅದು ಮೋಲ್. ಅಲ್ಲಿಗೆ ವಾಟ್ ಇಸ್ ಯೂನಿಟ್? ಮೋಲ್ ಪರ್ ಲೀಟರ್, ಮೋಲ್ ಪರ್ ಲೀಟರ್, ಆರ್ ಮೋಲ್ ಲೀಟರ್ ಇನ್ವರ್ಸ್, ಮೋಲ್. ಅರ್ಥ ಆಯ್ತಾ? ಲೀಟರ್ ಇನ್ವರ್ಸ್. ದಿಸ್ ಇಸ್ ದ ಯೂನಿಟ್. ಮೋಲ್ ಪರ್ ಲೀಟರ್ ಈಸ್ ದ ಯೂನಿಟ್ ಆಫ್ ಮೊಲಾರಿಟಿ. ಮೊಲಾರಿಟಿ ಯೂನಿಟ್ ಕೂಡ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಅಲ್ಲಿ ಮೊಲಾರಿಟಿಗೆ ಯೂನಿಟ್ ಗೊತ್ತಾಯಿತು, ಮೊಲಾರಿಟಿಗೆ ಯೂನಿಟ್ ಗೊತ್ತಾಯಿತು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 0.25 ಮೋಲಾರ್ ಆಫ್ NaOH ಸೊಲ್ಯೂಷನ್ ಅಂತ ತಗೊಳ್ಳೋಣ. 0.25 molar NaOH solution. That means that 0.25 moles of NaOH present in 1 liter. ಅರ್ಥ ಆಗಲಿಲ್ಲ? ಅರ್ಥ ಆಯ್ತಾ? ಒಂದು ಲೀಟ್ರಲ್ಲಿ 0.25 moles of NaOH ಪ್ರೆಸೆಂಟ್ ಆದಂಗೆ. ಅರ್ಥ ಆಯ್ತಾ? ದಟ್ ಈಸ್ 0.25 ಅಥವಾ 0.1 ತಗೊಳ್ಳೋಣ. ಅರ್ಥ ಆಯ್ತಾ? 0.1 ಮೋಲಾರ್ ಅಂತ ಬಿಟ್ಟು ತಗೊಂಡ್ರೆ 0.1 ಮೋಲಾರ್ NaOH ಮೀನ್ಸ್ ಅಥವಾ 0.5 ಮೋಲಾರ್ ಆಫ್ NaOH ಹೆಂಗ ತಗೊಳ್ಳಿ, ಎಷ್ಟಾದ ತಗೊಳ್ಳಿ. 0.1 ಮೋಲಾರ್ NaOH ಸೊಲ್ಯೂಷನ್ ಮೀನ್ಸ್, ಅರ್ಥ ಆಯ್ತಾ? 0.1 moles, ಅರ್ಥ ಆಯ್ತಾ? 0.1 moles of a solute is dissolved in 1 liter ಅಥವಾ ಪ್ರೆಸೆಂಟ್ ಇನ್ 1 liter ಆಫ್ NaOH ಸೊಲ್ಯೂಷನ್ ಅಂತ ಅದರ ಮೀನಿಂಗ್. ಅರ್ಥ ಆಗಿದೆಯಾ? ಎನಿ ಡೌಟ್? 0.2 molar NaOH ಸೊಲ್ಯೂಷನ್ ಅಥವಾ 0. ಬೇರೆ ಪ್ರತಿಯೊಂದು ಅಷ್ಟೇ, ನೀವು NaOH ಒಂದೇ ಅಲ್ಲ. ಫಾರ್ ಎಕ್ಸಾಂಪಲ್ 0.5 molar sodium carbonate solution Na2CO3 solution means 0.5 moles of sodium carbonate present in 1 liter ಅಂತ. ಪ್ರೆಸೆಂಟ್ ಇನ್ 1 liter. ಅಲ್ಲಿ ಎಕ್ಸಾಂಪಲ್ಸ್ ಗೊತ್ತಿದೆಯಾ? ಅಲ್ಲಿಗೆ ಯಾವ ಫಾರ್ಮುಲಾಸ್ ಯೂಸ್ ಮಾಡಬೇಕು ಅಂತ ಕೂಡ ಗೊತ್ತಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ನೋಟ್ ಒಂದು ಗೊತ್ತಿರಬೇಕು. ಅರ್ಥ ಆಯ್ತಾ? ಏನಪ್ಪ ನೋಟ್? ಸೆಮಿ ಮೋಲಾರ್ ಸೊಲ್ಯೂಷನ್ ಅಂದರೆ ಏನು? ಸೆಂಟಿಮೋಲಾರ್ ಸೊಲ್ಯೂಷನ್ ಅಂದರೆ ಏನು? ಅರ್ಥ ಆಯ್ತಾ? ಡೆಸಿಮೋಲಾರ್ ಸೊಲ್ಯೂಷನ್ ಅಂದರೆ ಏನು? ಮಿಲಿಮೋಲಾರ್ ಸೊಲ್ಯೂಷನ್ ಅಂದರೆ ಏನು? ಅರ್ಥ ಆಯ್ತಾ? ಕ್ಯಾನ್ ಆಫ್ ದಿಸ್ ಇಲ್ಲಿ ಮೊಲಾರಿಟಿಯಲ್ಲಿ ಅರ್ಥ ಆಯ್ತಾ? ಫಸ್ಟು ನಾವು ದಟ್ ಈಸ್ ವೆರಿ ಸಿಂಪಲ್ ಸೆಮಿ ಮೋಲಾರ್ ಸೊಲ್ಯೂಷನ್ ತಗೊಳ್ಳೋಣ. ಏನೇಳಿ? ಸೆಮಿ ಮೋಲಾರ್ ಸೊಲ್ಯೂಷನ್. ನೋಟ್ ಅಂತ ಬಿಡ್ಕೊಂಡು ನೋಟ್ಸಲ್ಲಿ ಇದೆ ಇದು. ಅರ್ಥ ಆಯ್ತಾ? ನೋಟ್ ಸೆಮಿ ಮೋಲಾರ್ ಸೊಲ್ಯೂಷನ್. ಸೆಮಿ ಮೋಲಾರ್ ಸೊಲ್ಯೂಷನ್ ಅಂದರೆ ದಟ್ ಈಸ್ 0.05 ಮೋಲಾರ್ ಸೊಲ್ಯೂಷನ್ ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ. 0.5 ಮೋಲಾರ್ ಸೊಲ್ಯೂಷನ್ ಅದು ಸೆಮಿ ಮೋಲಾರ್ ಸೊಲ್ಯೂಷನ್. ಅರ್ಥ ಆಯ್ತಾ? ಸೆಂಟಿ ಮೋಲಾರ್ ಸೊಲ್ಯೂಷನ್ ಅಂದರೆ 0.01 ಮೋಲಾರ್ ಸೊಲ್ಯೂಷನ್. 0.0 ಅಲ್ಲಿಗೆ
0.01 ಮೋಲಾರ್ಗೆ ಸೆಂಟಿಮೋಲಾರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಡೆಸಿಮೋಲಾರ್ ಅಂದರೆ 0.1 ಮೋಲಾರ್. ಅರ್ಥ ಆಯ್ತಾ? ಡೆಸಿಮೋಲಾರ್ ಸೊಲ್ಯೂಷನ್ ಅಂದರೆ 0.1 ಮೋಲಾರ್ ಸೊಲ್ಯೂಷನ್. ಡೆಸಿಮೋಲಾರ್ ಅಂದರೆ 0.1 ಮೋಲಾರ್ ಸೊಲ್ಯೂಷನ್. ಮಿಲಿಮೋಲಾರ್ ಅಂದರೆ 0.001 ಮೋಲಾರ್ ಸೊಲ್ಯೂಷನ್. ಮಿಲಿಮೋಲಾರ್ ಸೊಲ್ಯೂಷನ್ 0.001 ಮೋಲಾರ್ ಸೊಲ್ಯೂಷನ್. ಸೆಮಿಮೋಲಾರ್ ಸೊಲ್ಯೂಷನ್, ಸೆಂಟಿಮೋಲಾರ್ ಸೊಲ್ಯೂಷನ್, ಡೆಸಿಮೋಲಾರ್ ಸೊಲ್ಯೂಷನ್, ಮಿಲಿಮೋಲಾರ್ ಸೊಲ್ಯೂಷನ್ ಗೊತ್ತಿಲ್ಲ. ಅರ್ಥ ಆಯ್ತಾ? ಮಿಲಿಮೋಲಾರ್ ಸೊಲ್ಯೂಷನ್ 0.001 ಮೋಲಾರ್, ಡೆಸಿಮೋಲಾರ್ ಅಂದರೆ 0.1 ಮೋಲಾರ್, ಸೆಂಟಿಮೋಲಾರ್ ಅಂದರೆ 0.01 ಮೋಲಾರ್, ಸೆಮಿಮೋಲಾರ್ ಅಂದರೆ 0.5 ಮೋಲಾರ್. ಅರ್ಥ ಆಯ್ತಾ? ಮೊಲಾರಿಟಿಯಲ್ಲಿ ಇವು ನೋಟಲ್ಲಿ ತಿಳ್ಕೊಂಡಿದ್ವಿ. ಅಲ್ಲಿಗೆ ಮೊಲಾರಿಟಿಯನ್ನು ಗೊತ್ತಾಯಿತು. ಡೈಲ್ಯೂಷನ್ ಲಾ ಮೊಲಾರಿಟಿಯಲ್ಲಿ ಇಂಪಾರ್ಟೆಂಟ್. ನಿಮಗೆ ನೋಟ್ಸಲ್ಲಿ ಇಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು. CET ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ವ್ಯೂ ಮತ್ತು JEE ಪಾಯಿಂಟ್ ಆಫ್ ವ್ಯೂ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಗಿರಲಿ. ಅರ್ಥ ಆಯ್ತಾ? ಡೈಲ್ಯೂಷನ್ ಲಾ, ನ್ಯೂಟ್ರಲೈಸೇಷನ್ ಲಾ ಎರಡು ಗೊತ್ತಿರಬೇಕು. ಅರ್ಥ ಆಯ್ತಾ? ಏನು ಸರ್ ಡೈಲ್ಯೂಷನ್ ಲಾ? ಅರ್ಥ ಆಯ್ತಾ? ಡೈಲ್ಯೂಷನ್ ಫಾರ್ಮುಲಾ ಏನು ಸರ್? ಮೊಲಾರಿಟಿಯಲ್ಲಿ. ಅರ್ಥ ಆಯ್ತಾ? ಡೈಲ್ಯೂಷನ್ ಲಾ ಏನು ಸರಿ? ಡೈಲ್ಯೂಷನ್ ಲಾ ವೆರಿ ಸಿಂಪಲ್. ಡೈಲ್ಯೂಷನ್ ಲಾ ನಾವು ಯಾವುದೇ ಒಂದು ಸೊಲ್ಯೂಷನ್ ಎಷ್ಟು ಇಷ್ಟು ml ಅಂತ ಬಿಟ್ಟಿದೆ ನಮ್ಮ ಹತ್ರ, ಅಥವಾ ಇಷ್ಟು CM ಕ್ಯೂಬ್ ಅಥವಾ ಇಷ್ಟು DM ಕ್ಯೂಬ್ ಅಥವಾ ಇಷ್ಟು ಲೀಟರ್ಸ್ ಅಂತಿದೆ. ದಟ್ ಹ್ಯಾವಿಂಗ್ ಎ ಇಷ್ಟೊಂದು ಕಾನ್ಸಂಟ್ರೇಷನ್ ಗೊತ್ತಿದೆ. ಒಂದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇದೆ ನಮ್ಮ ಹತ್ರ. ಏನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್? ಎ ಸೊಲ್ಯೂಷನ್ ಹೂಸ್ ಕಾನ್ಸಂಟ್ರೇಷನ್ ಈಸ್ ನೋನ್ ಈಸ್ ಕಾಲ್ಡ್ ಎಸ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ತೊಗೊಳ್ಳಿ. ಇವಾಗ ಯಾವುದೋ ಒಂದು ಸೊಲ್ಯೂಷನ್ ಎಷ್ಟು ml ಅಂತ ಬಿಟ್ಟು ಇದೆ ನಮ್ಮ ಹತ್ರ, ಅದು 1000 ml, 250 ml ಅಥವಾ 500 ml ಅಥವಾ 200 ml ಇಷ್ಟೇ ಇದೆ. ಅದ್ರ ಕಾನ್ಸಂಟ್ರೇಷನ್ ಗೊತ್ತಿದೆ ಇಷ್ಟಿದೆ ಅಂತ. ಇವಾಗ ಅದಕ್ಕೆ ವಾಟರ್ ಆ್ಯಡ್ ಮಾಡಿದರೆ ವಾಟ್ ಹ್ಯಾಪನ್ಸ್? ದ ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಕಡಿಮೆ ಆಗುತ್ತೆ. ಬಿಕಾಸ್ ದ ವಾಲ್ಯೂಮ್ ವಿಲ್ ಇನ್ಕ್ರೀಸಸ್. ನೋ? ಅರ್ಥ ಆಯ್ತಾ? ಏನಾಗುತ್ತೆ? ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಕಡಿಮೆ ಆಗಿದ್ದಾದಮೇಲೆ ನಾವು ಎಷ್ಟು ವಾಟರ್ ಆ್ಯಡ್ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ, ಕಾನ್ಸಂಟ್ರೇಷನ್ ಚೇಂಜ್ ಆಗಿದೆ. ಇವಾಗ ಫೈನಲಲ್ಲಿ ಆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಏನಿದೆ ಅಂತ ಕಂಡುಹಿಡಿಬೇಕಾದ್ರೆ ನಾವು ಈ ಡೈಲ್ಯೂಷನ್ ಲಾನ ಉಪಯೋಗಿಸ್ತೀವಿ. ಅರ್ಥ ಆಗಲಿಲ್ಲ? ಯಾವುದೇ ಒಂದು ಸೊಲ್ಯೂಷನ್ ಹ್ಯಾವಿಂಗ್ ಎ ಕಾನ್ಸಂಟ್ರೇಷನ್ ಎಷ್ಟೋ ಇಷ್ಟು ಕಾನ್ಸಂಟ್ರೇಷನ್ ಅಂತಿದೆ, ಅದರ ವಾಲ್ಯೂಮ್ ಕೂಡ ಗೊತ್ತಿದೆ ಇಷ್ಟಿದೆ ಅಂತ. ಅದು 1000 ml ಅಥವಾ ಅರ್ಧ ಲೀಟ್ರೋ, 1/4 ಲೀಟ್ರೋ ಅಥವಾ 200 ml, 100 ml, 50 ml ಅಂತ ನಮಗೆ ಇಷ್ಟು ml ಇದೆ ಅಂತ ಗೊತ್ತಿದೆ. ಅದ್ರ ಕಾನ್ಸಂಟ್ರೇಷನ್ ಕೂಡ ಗೊತ್ತಿದೆ. ಇವಾಗ ಆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡೋದು ಹೆಂಗೆ? ಡೈಲ್ಯೂಟ್ ಮಾಡೋದು ಬೈ ಆಡಿಂಗ್ ವಾಟರ್. ಎಷ್ಟು ಅಷ್ಟು ml ಅಂತ ಹೇಳ್ಬಿಟ್ಟು ನಮಗೆ ಗಿವನ್ ml ನ ವಾಟರ್ ಆ್ಯಡ್ ಮಾಡಿದ್ದೀವಿ. ವಾಟರ್ ಆ್ಯಡ್ ಮಾಡಿದಾಗ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಕಂಡುಹಿಡಿಬೇಕಾದ್ರೆ ನಮಗೆ ಈ ಡೈಲ್ಯೂಷನ್ ಬೇಕೇ ಬೇಕು. During dilution, the concentration of the solution is going to be decreases. During dilution, the concentration of the solution is going to be decreases. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಾವು ಮನೆಯಲ್ಲಿ ದಟ್ ಈಸ್ ಶುಗರ್ ಹಾಕಿ ಸರ್ಬತ್ ಮಾಡಿರ್ತಾರೆ. ಶುಗರ್ ಜಾಸ್ತಿ ಇದೆ ಅಂದರೆ ಶುಗರ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದರೆ ನಾವೇನು ಮಾಡ್ತೀವಿ? ಶುಗರ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡಲಿಕ್ಕೆ ವಾಟರ್ ಆ್ಯಡ್ ಮಾಡ್ತೀವಿ ತಾನೆ? ಅರ್ಥ ಆಯ್ತಾ? ಇಲ್ಲೂ ಅಷ್ಟೇ, ಯಾವುದೇ ಒಂದು ಸೊಲ್ಯೂಷನ್ ಇದೆ, ಅದನ್ನು ಡೈಲ್ಯೂಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೋಬೇಕಾದ್ರೆ ಬೈ ಆಡಿಂಗ್ ವಾಟರ್. ಬೈ ಆಡಿಂಗ್ ವಾಟರ್. ವಾಟ್ ಈಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಟು ಡಿಟರ್ಮೈನ್ ದ ಫೈನಲ್ ಸೊಲ್ಯೂಷನ್ ಆಫ್ಟರ್ ಡೈಲ್ಯೂಷನ್? ಡೈಲ್ಯೂಟ್ ಮಾಡಿದ್ದಾದ್ಮೇಲೆ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಡಿಟರ್ಮೈನ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದ ಫಾರ್ಮುಲಾ ದಟ್ ಈಸ್ M1V1 is equal to M2V2. M1V1 is equal to M2V2 ಅನ್ನೋ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಏನು ಸರ್ M1V1 ಅಂದರೆ? M ಅಂದರೆ ಮೊಲಾರಿಟಿ, V ಅಂದರೆ ವಾಲ್ಯೂಮ್. ಇಲ್ಲೂ ಅಷ್ಟೇ, M ಅಂದರೆ ಮೊಲಾರಿಟಿ, V ಅಂದರೆ ವಾಲ್ಯೂಮ್. ಅರ್ಥ ಆಯ್ತಾ? ಇದೇನಿದು M1V1 ಯಾವುದೋ ಒಂದು ಸೊಲ್ಯೂಷನ್ನ ಬಿಫೋರ್ ಡೈಲ್ಯೂಷನ್ ಮೊಲಾರಿಟಿ ಅಂಡ್ ವಾಲ್ಯೂಮ್. ಅರ್ಥ ಆಯ್ತಾ? ಇದು ಬಿಫೋರ್ ಡೈಲ್ಯೂಷನ್.
ಬಿಫೋರ್ ಡೈಲ್ಯೂಷನ್. ಅರ್ಥ ಆಯ್ತಾ? ಬಿಫೋರ್ ಡೈಲ್ಯೂಷನ್ ಏನು ಮೊಲಾರಿಟಿ ಅಂಡ್ ವಾಲ್ಯೂಮ್. ಇದು ಆಫ್ಟರ್ ಡೈಲ್ಯೂಷನ್. ಆಫ್ಟರ್ ಡೈಲ್ಯೂಷನ್ ಮೊಲಾರಿಟಿ ಅಂಡ್ ವಾಲ್ಯೂಮ್. ಅರ್ಥ ಆಯ್ತಾ? ಅಂದ್ರೆ ಡೈಲ್ಯೂಟ್ ಮಾಡೋದಕ್ಕಿಂತ ಮೊದಲು ಇನಿಷಿಯಲ್ ಅಂತ ಹೇಳೋಣ. ಇನಿಷಿಯಲ್ ಕಾನ್ಸಂಟ್ರೇಷನ್ ವಾಲ್ಯೂಮ್, ಕಾನ್ಸಂಟ್ರೇಷನ್ ಮೊಲಾರಿಟಿ. ಇನಿಷಿಯಲ್ ಮೊಲಾರಿಟಿ, ಇನಿಷಿಯಲ್ ಆಗಿ ಎಷ್ಟು ಮೊಲಾರಿಟಿ ಇತ್ತು, ಎಷ್ಟು ವಾಲ್ಯೂಮ್ ಇತ್ತು ಡೈಲ್ಯೂಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಹತ್ರ ಇರ್ತಕ್ಕಂಥ ಸೊಲ್ಯೂಷನ್. ಡೈಲ್ಯೂಟ್ ಮಾಡಿದ್ದಾದ್ಮೇಲೆ ಎಷ್ಟು ಮೊಲಾರಿಟಿ ಇದೆ, ಎಷ್ಟು ವಾಲ್ಯೂಮ್ ಇದೆ ಅಂತ M2V2. ಅರ್ಥ ಆಗಿದೆಯಾ? ಇದು ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಅಂಡ್ ವಾಲ್ಯೂಮ್. ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಅಂಡ್ ವಾಲ್ಯೂಮ್. ಇದು ಇನಿಷಿಯಲ್. ಅರ್ಥ ಆಯ್ತು? ಇನಿಷಿಯಲಿ ಸೊಲ್ಯೂಷನ್ನ ಡೈಲ್ಯೂಟ್ ಮಾಡೋದಕ್ಕಿಂತ ಮೊದಲು ಎಷ್ಟು ಮೊಲಾರಿಟಿ ಇದೆ, ಎಷ್ಟು ವಾಲ್ಯೂಮ್ ಇದೆ ಅಂತ. ಡೈಲ್ಯೂಟ್ ಮಾಡಿದ್ದಾದ್ಮೇಲೆ ಎಷ್ಟು ಮೊಲಾರಿಟಿ ಇದೆ, ಎಷ್ಟು ವಾಲ್ಯೂಮ್ ಇದೆ ಅಂತ M2V2. ಅಲ್ಲಿ M1V1 M2V2 ಅಂದ್ರೆ ಗೊತ್ತಾಯ್ತಾ? M ಅಂದರೆ V ಅಂದ್ರೆ ಗೊತ್ತಾಯ್ತಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ಇವಾಗ ಸಪೋಸ್ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ಒಂದು ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ ಮೊಲಾರಿಟಿ 0.5 ಮೋಲಾರ್ ಇದೆ. ಅರ್ಥ ಆಯ್ತಾ? ವಾಲ್ಯೂಮು ಎಷ್ಟಿದೆಯಪ್ಪ ಅಂದರೆ 250 ml ಇದೆ ಅಥವಾ 250 cm3 ಇದೆ. ಒಂದು ಸೊಲ್ಯೂಷನ್ ಇದೆ ನಮ್ಮ ಹತ್ರ, ಅದು ಇನಿಷಿಯಲ್. ಇವಾಗ ಇದನ್ನು ಡೈಲ್ಯೂಟ್ ಮಾಡೋದು ಹೆಂಗೆ? ಬಾಡಿ ವಾಟರ್. ಅರ್ಥ ಆಯ್ತಾ? ಎಷ್ಟು ಆ್ಯಡ್ ಮಾಡ್ತಾ ಇದೀವಿ ವಾಟರ್ ಅಂದರೆ 250 ml ಆ್ಯಡ್ ಮಾಡ್ತಾ ಇದೀವಿ. 250 ml. ಅರ್ಥ ಆಯ್ತಾ? ಇವಾಗ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ನಾವು ಕಂಡಿಬೇಕು ಅಂದ್ರೆ M2 ಕ್ವಶನ್ ಮಾರ್ಕ್ ಕಂಡಿಬೇಕಾ? ಅರ್ಥ ಆಗಿದೆಯಾ? ಫೈನಲ್ ಸೊಲ್ಯೂಷನ್. ಇವಾಗ ಇದನ್ನ ನಾವು M1 ಅಂತ ತಗೊಳ್ಳೋಣ, ಇದನ್ನು M1 ಅಂತ ತಗೊಳ್ಳೋಣ, ಇದನ್ನು V1 ಅಂತ ತಗೊಳ್ಳೋಣ. ಇದು M2 ನಾವು ಕಂಡುಹಿಡಿಬೇಕು ಫೈನಲ್ ಸೊಲ್ಯೂಷನ್ ಮೊಲಾರಿಟಿ. V2 ಬೇಕು ತಾನೆ? V2 ಅಂದ್ರೆ ಏನು? V1 ಪ್ಲಸ್ 250 ml. ಅರ್ಥ ಆಯ್ತಾ? V1 ಅಂದ್ರೆ ಏನು? 250 ml. 250 ಪ್ಲಸ್ 250 ml ಎಷ್ಟಾಗತ್ತೆ? 500 ml. ಅಲ್ಲಿ V2 ಗೊತ್ತಾಯ್ತು. ಅರ್ಥ ಆಯ್ತಾ? M1 ಗೊತ್ತಿದೆ, V1 ಗೊತ್ತಿದೆ, M2 ಕಂಡುಹಿಡಿಬೋದಾ? therefore M2 is equal to M1 V1 by V2 ಅಲ್ವಾ? M1 V1 by V2. ಯಾಕಂದ್ರೆ M1 V1 is equal to M2 V2, therefore M2 is equal to M1 V1 by V2. ಎಲ್ಲ ಗೊತ್ತಿದೆ ನಮಗೆ. M1 ಎಷ್ಟು ಮೊಲಾರಿಟಿ? 0.5 ಮೋಲಾರ್ ಇಂಟು V2 ಎಷ್ಟು, ಸರಿ V1 ಎಷ್ಟು? V1 ಎಷ್ಟು? 250 ml. ಅರ್ಥ ಆಯ್ತಾ? M2 ನಾವು ಕಂಡುಹಿಡಿಬೇಕು ತಾನೆ? ಇವಾಗ V2 ಎಷ್ಟು? 500 ml. ಅರ್ಥ ಆಯ್ತಾ? 2 ಅರ್ಥ ಆಯ್ತಾ? 0.25 ಅಲ್ಲಿಗೆ ವಾಟ್ ಈಸ್ M2? M2 is equal to 0.25 ಮೋಲಾರ್. ಬಂತಾ? ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಎಷ್ಟು? 0.5 ಮೋಲಾರ್. 0.25 ಮೋಲಾರ್ ಅಂತ ಗೊತ್ತಾಯ್ತು. ಈ ಥರ ನಾವು ಡೈಲ್ಯೂಷನ್ಗಳನ್ನು ಯೂಸ್ ಮಾಡಿಕೊಂಡು ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಕಂಡುಹಿಡಿಬೋದಾ? ಇವು ನಿಮಗೆ ಈ ಒಂದು ಫಾರ್ಮುಲಾ ಲ್ಯಾಬಲ್ಲಿ ಜಾಸ್ತಿ ಯೂಟಿಲೈಸ್ ಆಗ್ತಾ ಇರುತ್ತೆ. CET ನೀಟ್ ಪಾಯಿಂಟ್ ಜಾಸ್ತಿ ಕೇಳಿರ್ತಾನೆ. ಅವ್ನು CET ಹೆಂಗೆ ಕೇಳಿರ್ತಾನೆ ಅಂದರೆ, ಅಥವಾ ನೀಟಲ್ಲಿ ಯಾವುದೋ ಒಂದು ಸೊಲ್ಯೂಷನ್ ಇಷ್ಟು ಮೊಲಾರಿಟಿ ಇದೆ, ಇಷ್ಟು ವಾಲ್ಯೂಮ್ ಇದೆ, ಅದಕ್ಕೆ ಇಷ್ಟು ವಾಲ್ಯೂಮ್ ಆಫ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಅಂತ ಕೇಳಿದ್ರೆ, ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ನೀವು ಅಲ್ಲಿ ವಾಲ್ಯೂಮ್ ಚೆನ್ನಾಗಿ ನೆನಪಿಟ್ಕೋಬೇಕು, ಎರಡನ್ನು ಆ್ಯಡ್ ಮಾಡ್ಕೋಬೇಕು. ಬಿಗಿನಿಂಗಲ್ಲಿ ಎಷ್ಟಿತ್ತು ಅದ್ರ ಜೊತೆಗೆ ನಾವು ಎಷ್ಟು ಆ್ಯಡ್ ಮಾಡ್ತಿದ್ವಿ, ಎರಡನ್ನು ಆ್ಯಡ್ ಮಾಡಿದ್ರೆ ದಟ್ ಈಸ್ ಅ ಫೈನಲ್ ವಾಲ್ಯೂಮ್, ದಟ್ ಈಸ್ ಅ V2. ಅರ್ಥ ಆಯ್ತಾ? V2 ಗೊತ್ತಾಗಿತ್ತು, M1 ಗೊತ್ತಿದೆ, V1 ಗೊತ್ತಿದೆ ಅಂದರೆ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ M2. ಅರ್ಥ ಆಗಿದೆಯಾ? ದಿಸ್ ಈಸ್ ದ ಡೈಲ್ಯೂಷನ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಟು ಡಿಟರ್ಮೈನ್ ಆಫ್ಟರ್ ಡೈಲ್ಯೂಟಿಂಗ್ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ. ಅರ್ಥ ಆಗಿದೆಯಾ? ಇದು ತುಂಬ ಇಂಪಾರ್ಟೆಂಟ್. ಇದು
ತುಂಬ ಇಂಪಾರ್ಟೆಂಟ್ ನೀಟ್ ಪಾಯಿಂಟ್ ಆಫ್ ವ್ಯೂ, JEE ಪಾಯಿಂಟ್ ಆಫ್ ವ್ಯೂ. ಡೈಲ್ಯೂಷನ್ ಲಾ ಅಂತ ಕರೀತೀವಿ. ಅರ್ಥ ಆಯ್ತಾ? M1V1 = M2V2. M1V1 ಅಂದ್ರೆ ಏನು, M2V2 ಅಂದ್ರೆ ಗೊತ್ತಿತ್ತು. M ಅಂದರೆ ಮೊಲಾರಿಟಿ, V ಅಂದರೆ ವಾಲ್ಯೂಮ್. ಇದು ಬಿಫೋರ್ ಡೈಲ್ಯೂಷನ್, ಅದು ಆಫ್ಟರ್ ಡೈಲ್ಯೂಷನ್. ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಕಂಡಿದ್ದೀವಿ. ಅರ್ಥ ಆಯ್ತಾ? ಬಿಫೋರ್ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಕೊಟ್ಬಿಟ್ಟು ಬಿಫೋರ್ ಎಷ್ಟಿತ್ತು ಅಂತ ಬೇಕಾದರೂ ಕಂಡಿಬೋದು ನಾವು. ಅರ್ಥ ಆಯ್ತಾ? ಆ ಥರ ನಿಮಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕೇಳ್ಬೋದು ಮೊಲಾರಿಟಿ ಮೇಲೆ. ಅರ್ಥ ಆಗಿದೆಯಾ? ಇದು ನಿಮಗೆ, ಇದು ಡೈಲ್ಯೂಷನ್ ಎಲ್ಲ ನಿಮಗೆ NCERT ಇಲ್ಲ, ಬಟ್ ನೀವು ಗೊತ್ತಿರಬೇಕು, ನಿಮಗೆ ಗೊತ್ತಿರಬೇಕು, ಇದು ತಿಳ್ಕೊಂಡಿರ್ಬೇಕು. ನೀಟ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಬುಕ್ಕಲ್ಲಿ. ಅರ್ಥ ಆಯ್ತಾ? ನೋಟ್ಸಲ್ಲಿ ಇಲ್ಲ, NCERT ಇಲ್ಲ, ಬಟ್ ಗೊತ್ತಿರಬೇಕು, ಯಾಕಂದರೆ ಜಾಸ್ತಿ ಇಂಪಾರ್ಟೆಂಟ್. ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಒಂದೇ ಅಲ್ಲ ಕೇಳ್ತಕ್ಕಂಥದ್ದು, ಈ ಥರ ಡೈಲ್ಯೂಷನ್ ಆಮೇಲೆ ಕೇಳ್ತಾನೆ. Next, it's very important, that is what is neutralization law. What is neutralization law? ಈ ನ್ಯೂಟ್ರಲೈಸೇಷನ್ ವರ್ಡ್ ಯಾವ ಬರುತ್ತೆ? ಆಸಿಡ್ ಬೇಸ್ನ ರಿಯಾಕ್ಟ್ ಮಾಡಿದಾಗ ನ್ಯೂಟ್ರಲೈಸ್ ಆಗತ್ತಾನೆ. ಇಲ್ಲಿ ನಮಗೆ ಲ್ಯಾಬಲ್ಲಿ ಟೈಟ್ರೇಷನ್ಸ್ ಮಾಡಬೇಕಾದ್ರೆ ಈ ನ್ಯೂಟ್ರಲೈಸೇಷನ್ ಲಾ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಟೈಟ್ರೇಷನ್ ಮಾಡಬೇಕಾದ್ರೆ ಏನು ಸರಿ ನ್ಯೂಟ್ರಲೈಸೇಷನ್ ಲಾ? ಅರ್ಥ ಆಯ್ತಾ? ಇದು ಅರ್ಥ ಆಗಿದೆಯಾ ತಾನೆ? ನಾನು ಒಂದು ಎಕ್ಸಾಂಪಲ್ ಜನರಲ್ ಆಗಿ ತೊಗೊಂಡಿದ್ದೀನಿ, ಪ್ರತಿಯೊಂದು ಇದೇ ಟೈಪಲ್ಲಿ ಅಷ್ಟೇ. ಅರ್ಥ ಆಗಿದೆಯಾ? ನೆಕ್ಸ್ಟ್, ಮೊಲಾರಿಟಿಯಲ್ಲೇ ನ್ಯೂಟ್ರಲೈಸೇಷನ್ ಲಾ. ಏನೇಳೆ? ನ್ಯೂಟ್ರಲೈಸೇಷನ್ ಲಾ. ಇಲ್ಲಿ ಆಸಿಡ್ ಬೇಸ್ ಟೈಟ್ರೇಷನ್ ಅಲ್ಲಿ ನ್ಯೂಟ್ರಲೈಸೇಷನ್ ಲಾ ನೀವು ಉಪಯೋಗಿಸ್ತೀವಿ. ಏನೇಳೆ? ಆಸಿಡ್ ಬೇಸ್ ಟೈಟ್ರೇಷನ್. ಒನ್ ಆಸಿಡ್ ವೆನ್ ಇಟ್ ಈಸ್ ಕಂಬೈನ್ಸ್ ವಿತ್ ಎ ಬೇಸ್, ಅರ್ಥ ಆಯ್ತಾ? ಆ ಆಸಿಡ್ ಮತ್ತು ಬೇಸ್ನ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ನ್ಯೂಟ್ರಲೈಸೇಷನ್ ಆಗುತ್ತೆ, ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಅದು. ಅರ್ಥ ಆಯ್ತಾ? ಆಸಿಡ್ ಬಂದು ಬೇಸ್ ಬಂದು ರಿಯಾಕ್ಟ್ ಆಗಿ ಅದ್ರ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಆವಾಗ ನಾವು ಈ ಒಂದು ಲಾನ ಉಪಯೋಗಿಸ್ತೀವಿ. ಆಸಿಡ್ ಬೇಸ್ ಟೈಟ್ರೇಷನ್ಸಲ್ಲಿ ಯೂಸ್ ಮಾಡ್ತೀವಿ ಈ ನ್ಯೂಟ್ರಲೈಸೇಷನ್ ಲಾ. ಏನು ಸರ್ ನ್ಯೂಟ್ರಲೈಸೇಷನ್ ಲಾ? ಅರ್ಥ ಆಯ್ತಾ? ವೆರಿ ಸಿಂಪಲ್. M1V1/N1, where N is number of moles, is equal to M2V2/N2. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಇದು ಆಸಿಡ್ನ ವ್ಯಾಲ್ಯೂಸ್, ಇದು ಬೇಸ್ನ ವ್ಯಾಲ್ಯೂಸ್ ಅಂತ ಹೊರಡಿ. ಅಂದರೆ ಒಂದು ಸೊಲ್ಯೂಷನ್ನ ಮೊಲಾರಿಟಿ ಕೊಟ್ಬಿಟ್ಟು ನಿಮಗೆ ಆಸಿಡ್ದು ಅಥವಾ ಬೇಸ್ದು ಕೊಟ್ಬಿಟ್ಟು, ಆಸಿಡ್ ಕೊಟ್ಟಿದ್ರೆ ಬೇಸ್ ಕ್ಯಾಲ್ಕುಲೇಟ್ ಮಾಡಿ ಕೇಳ್ತಾನೆ, ಬೇಸ್ನ ಕೊಟ್ಟಿದ್ರೆ ಆಸಿಡ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್, M1V1/N1 is equal to M2V2/N2. ಇವಾಗ ಯಾವುದೋ ಒಂದು ಆಸಿಡ್ ಹ್ಯಾವಿಂಗ್ ಎ ಮೊಲಾರಿಟಿ M1, ಅರ್ಥ ಆಯ್ತಾ? ಹ್ಯಾವಿಂಗ್ ಎ ವಾಲ್ಯೂಮ್ V1, ಅದೇ ಬೇಸ್ ಹ್ಯಾವಿಂಗ್ ಎ ಮೊಲಾರಿಟಿ M2V2. ಇವಾಗ ಆಸಿಡ್ ಬೇಸ್ನ ನಾವು ಟೈಟ್ರೇಷನ್ ಮಾಡಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಎಷ್ಟೋ ಒಂದು ಮೊಲಾರಿಟಿ ಇರ್ತಕ್ಕಂಥದ್ದು, ಇಷ್ಟು ಮೊಲಾರಿಟಿ ಇರ್ತಕ್ಕಂಥದ್ದು, ಇಷ್ಟು ವಾಲ್ಯೂಮ್ ತಗೊಂಡು ಇಷ್ಟು ಮೊಲಾರಿಟಿ ಇರ್ತಕ್ಕಂಥದ್ದು, ಎಷ್ಟೋ ವಾಲ್ಯೂಮ್ ಆ್ಯಡ್ ಮಾಡಿ ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಷ್ಟು ಮೊಲಾರಿಟಿ ಇರ್ತಕ್ಕಂಥದ್ದಕ್ಕೆ ಬೇಸು, ಅರ್ಥ ಆಯ್ತಾ, ಎಷ್ಟು ತಗೊಂಡಿದೆ ಇಷ್ಟೊಂದು ಆಸಿಡ್ನ ರಿಯಾಕ್ಟ್ ಮಾಡಲಿಕ್ಕೆ ಅಂತ ಕಂಡುಹಿಡಿಯಲಿಕ್ಕೆ, ದಟ್ ಈಸ್ ದ ನ್ಯೂಟ್ರಲೈಸೇಷನ್ ಲಾ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಅರ್ಥ ಆಯ್ತಾ? ಇಲ್ಲಿ ನಾವು ಟೈಟ್ರೇಷನ್ ಅಂತೂ ಒಂದು ಸೊಲ್ಯೂಷನ್ನ ಮೊಲಾರಿಟಿ ಒಂದು ಕೊಟ್ಟಿರ್ತಾನೆ, ಆಸಿಡ್ ಕೊಟ್ಟಿರ್ತಾನೆ ಅಥವಾ ಬೇಸ್ ಕೊಟ್ಟಿರ್ತಾನೆ. ಆಸಿಡ್ ಕೊಟ್ಟಿದ್ರೆ ಬೇಸ್ ಕಂಡುಹಿಡಿಯಲಿಕ್ಕೆ ಹೇಳಿರ್ತಾನೆ, ಬೇಸ್ ಕೊಟ್ಟಿದ್ರೆ ಆಸಿಡ್ ಕಂಡುಹಿಡಿಯಲಿಕ್ಕೆ ಹೇಳಿರ್ತಾನೆ. ಅರ್ಥ ಆಯ್ತಾ? ಇದು ನ್ಯೂಟ್ರಲೈಸೇಷನ್ ಲಾ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ಟೈಟ್ರಿಮೆಟ್ರಿಕ್ ಅನಾಲಿಸಿಸ್, ದಟ್ ಈಸ್ ಆಸಿಡ್ ಬೇಸ್ ಟೈಟ್ರೇಷನ್ಸ್. ಅರ್ಥ ಆಯ್ತಾ? ಆಸಿಡ್ ಬೇಸ್ ಟೈಟ್ರೇಷನ್ಸ್ ಇದು ಕೂಡ ಗೊತ್ತಿರಲಿ, ಇಲ್ಲ ಕೂಡ ಗೊತ್ತಿರಲಿ, ಫಾರ್ಮುಲಾ ಕೂಡ ಇರಲಿ. M1V1, M2V2, N1N2 ಅಂದರೆ ಏನು ಅಂತ ಗೊತ್ತಿರಲಿ ಅಷ್ಟೇ. ಇದು ಆಸಿಡ್, ಇದು ಬೇಸ್, ಅಥವಾ ಇದು ಬೇಸ್, ಇದು ಆಸಿಡ್, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಒಂದು ಸೊಲ್ಯೂಷನ್ ಕೊಟ್ಟಿರ್ತಾನೆ, ಇನ್ನೊಂದು ಸೊಲ್ಯೂಷನ್ ನಾವು ಕಂಡುಹಿಡಿಯಬೇಕು ಅಷ್ಟೇ. ಅರ್ಥ ಆಗಿದೆಯಾ? ಟೋಟಲಿ ಡೈಲ್ಯೂಷನ್ ಎಲ್ಲ ಜಾಸ್ತಿ ಇಂಪಾರ್ಟೆಂಟ್, ಮೊಲಾರಿಟಿ ಜಾಸ್ತಿ ಇಂಪಾರ್ಟೆಂಟ್. ಇಷ್ಟು ನೀವು ಪರ್ಫೆಕ್ಟ್ ಆಗಿರಬೇಕು. ಅರ್ಥ ಆಯ್ತಾ? ಯಾವುದ್ರ ಬಗ್ಗೆ? ಮೊಲಾರಿಟಿ ಬಗ್ಗೆ. ಅರ್ಥ ಆಯ್ತಾ? ಮೊಲಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್.
ಮರಿಬೇಡಿ, ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್. Molarity of the solution decreases with increase in temperature. If the temperature increases, the molarity is going to be decreases. What is the reason? Because the volume of the solution increases with increase in temperature. ಅರ್ಥ ಆಯ್ತಾ? ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಆದ್ದರಿಂದ ಮೊಲಾರಿಟಿ ಡಿಕ್ರೀಸ್ ಆಗುತ್ತೆ. ಚೆನ್ನಾಗಿ ಜ್ಞಾಪಕ ಇರಲಿ, ಇದು ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್. ಅರ್ಥ ಆಯ್ತಾ? ಸೀಟ್ ಹೀಟ್ ಮಾಡಿದ್ರೆ ಕೇಳಿದ್ದಾನೆ, ಯಾವುದೋ ಒಂದು ಟೆಂಪರೇಚರ್ ಡಿಪೆಂಡೆಂಟ್ ಕೊಟ್ಟಿರ್ತಾನೆ, ಇನ್ನು 3 ಟೆಂಪರೇಚರ್ ಇಂಡಿಪೆಂಡೆಂಟ್ ಕೊಟ್ಟಿರ್ತಾನೆ. ಕೆಳಗಡೆ ಇರ್ತಕ್ಕಂಥದ್ರಲ್ಲಿ ಯಾವುದು ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್ ಅಂತ ಡಿಟರ್ಮೈನ್ ಮಾಡಲಿಕ್ಕೆ ಹೇಳಿದ್ದಾನೆ. ಇಲ್ಲ 3 ಟೆಂಪರೇಚರ್ ಡಿಪೆಂಡೆಂಟ್ ಕೊಟ್ಟಿರ್ತಾನೆ, ಒಂದು ಟೆಂಪರೇಚರ್ ಇಂಡಿಪೆಂಡೆಂಟ್ ಕಡೆ ಯಾವುದು ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ನಾವು ಎರಡು ಕ್ಲಾಸಿಫೈ ಮಾಡಿದ್ವಿ 10 ಟರ್ಮ್ಸ್ನ. ಅರ್ಥ ಆಯ್ತು? ಅವೆಲ್ಲ ಗೊತ್ತಿರಲಿಲ್ಲ ನಿಮಗೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಲ್ಲಿ ಮೊಲಾರಿಟಿ ಬಗ್ಗೆ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಮೊಲಾಲಿಟಿ. ಏನಿದೆ? ಮೊಲಾಲಿಟಿ. ಅರ್ಥ ಆಯ್ತಾ? ಇಟ್ ಈಸ್ ಡಿನೋಟೆಡ್ ಆಸ್ ಸ್ಮಾಲ್ ಎಮ್. ಅರ್ಥ ಆಯ್ತಾ? ನಂಬರ್ 2, ಮೊಲಾಲಿಟಿ. ಇಟ್ ಈಸ್ ಡಿನೋಟೆಡ್ ಆಸ್ ಸ್ಮಾಲ್ ಎಮ್. ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಸ್ಮಾಲ್ ಎಮ್. ಸ್ಮಾಲ್ ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಮೊಲಾಲಿಟಿ, ಬಿಕಾಸ್ ಮೊಲಾಲಿಟಿ ಈಸ್ ಡಿಫ್ರೆಂಟ್ ಫ್ರಮ್ ಮೊಲಾರಿಟಿ. ಅರ್ಥ ಆಯ್ತಾ? ಹೆಂಗೆ ಸರ್ ಡಿಫ್ರೆಂಟ್? ವಾಟ್ ಈಸ್ ಮೊಲಾಲಿಟಿ? ಬಟ್ ಮೊಲಾಲಿಟಿ ಮಾತ್ರ ಟೆಂಪರೇಚರ್ ಇಂಡಿಪೆಂಡೆಂಟ್ ಟರ್ಮ್. ಮೊಲಾಲಿಟಿ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಅರ್ಥ ಆಯ್ತಾ? ಟೆಂಪರೇಚರ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಇದು ಮೊಲಾಲಿಟಿ. ಏನು ಸರ್ ಮೊಲಾಲಿಟಿ? ಅರ್ಥ ಆಯ್ತಾ? ಇಲ್ಲಿ ಮೊಲಾಲಿಟಿ ಈಸ್ ಡಿಫೈನ್ಡ್ ಆಸ್ the number of moles of solute dissolved in ಅಥವಾ present in 1 dm³ ಬದಲು 1 kg of a solvent ಅಷ್ಟೇ. ಅರ್ಥ ಆಯ್ತಾ? dissolved in 1 kg ಬದಲು ಏನು ಬರೀಬೋದು? 1000 grams ಎಲ್ಲ ಒಂದು. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಅಥವಾ ಪ್ರೆಸೆಂಟ್ ಇನ್ 1 kg ಅಥವಾ 1000 grams ಆಫ್ ದ ಸಾಲ್ವೆಂಟ್. ಅರ್ಥ ಆಯ್ತಾ? ದಿಸ್ ಈಸ್ ದ, ಬಿಕಾಸ್ 1 kg ಇಸ್ ಡಿಫ್ರೆಂಟ್ ಫ್ರಮ್ 1 ಲೀಟರ್. ಇವಾಗ ನೀವು ಬೇಕಾದರೆ 1 kg ಆಫ್ ಆಯಿಲ್ ಪ್ಯಾಕೆಟ್ ತೊಗೊಳ್ಳಿ, ನಾವು ಮಾಮೂಲಿ ಅರ್ಥ ಆಯ್ತು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಆಯಿಲ್, ಗ್ರೌಂಡ್ನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ 1 kg ಪ್ಯಾಕೆಟ್ ತೊಗೊಳ್ಳಿ, ಅದು 1 ಲೀಟರ್ ಇರಲ್ಲ. 1 ಲೀಟರ್ ಇಸ್ ಡಿಫ್ರೆಂಟ್ ಫ್ರಮ್ 1 kg. 1 kg ಇಂದ 1 ಲೀಟರ್ ಡಿಫ್ರೆಂಟ್ ಆಗಿರುತ್ತೆ. ಇವಾಗ 1 kg ಆಫ್ ವಾಟರ್ ತೊಗೊಳ್ಳಿ, 1 ಲೀಟರ್ ಇರುತ್ತೇನೆ? ಇರಲ್ಲ, ಚೇಂಜ್ ಇರುತ್ತೆ ತಾನೆ. ಅದಕ್ಕೋಸ್ಕರ ಈ ಮೊಲಾಲಿಟಿ ಟರ್ಮ್ನ ಯೂಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಮೊಲಾಲಿಟಿ ಆಫ್ ಎ ಸೊಲ್ಯೂಷನ್ ಇಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಅಥವಾ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. 1 kg ಆಫ್ ಸಾಲ್ವೆಂಟ್, 1 kg ಆಫ್ ದ ಸಾಲ್ವೆಂಟ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಮೋಲ್ಸ್ ಆಫ್ 1 kg ಅಥವಾ 1000 grams ಎಲ್ಲ ಒಂದೇ. 1000 grams ಅಂದ್ರೂ ಒಂದೇ, 1 kg ಅಂದ್ರೂ ಒಂದೇ. ಅರ್ಥ ಆಯ್ತಾ? ಎಷ್ಟೊಂದು ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಆಗಿದೆಯೋ ದಟ್ ಗಿವ್ಸ್ ದ ಮೊಲಾಲಿಟಿ. ಅರ್ಥ ಆಯ್ತಾ? ಮೊಲಾಲಿಟಿ ಈಸ್ ಈಕ್ವಲ್ ಟು ಸೇಮ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಸ್ಮಾಲ್ m ಈಸ್ ಈಕ್ವಲ್ ಟು number of moles of solute. ಅರ್ಥ ಆಯ್ತಾ? ನೆಕ್ಸ್ಟ್ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ kg. ಸಾಲ್ವೆಂಟ್ ಇನ್ kg ಇದೇನಿದು? ನಂಬರ್ ಆಫ್ ಮೋಲ್ಸ್. ಗುರುತುಬೇಡಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. ಕ್ಯಾಪಿಟಲ್ ಎಮ್ಗೂ ಸ್ಮಾಲ್ ಎಮ್ಗೂ ಡಿಫ್ರೆಂಟ್ ಗೊತ್ತಾಯ್ತಾ? ಇದು ವಾಲ್ಯೂಮ್ ಇನ್ ಲೀಟರ್ಸ್ ಅಲ್ವಾ, ಇದು ಮಾಸ್ ಇನ್ kg. ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಯ್ತಾ? ಅಷ್ಟೇ ಡಿಫ್ರೆನ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅದನ್ನು ಏನಂತ ತಗೊಳ್ಳೋಣ? ಅರ್ಥ ಆಯ್ತು? ಮಾಸ್ ತಾನೆ, ಮಾಸ್ ಇನ್ kg, m in kg, ಮಾಸ್ ಇನ್ kg.
ಅರ್ಥ ಆಯ್ತಾ? ಮಾಸ್ ಇನ್ ಕೆ ಜಿ ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಮಾಸ್ ಇನ್ ಕೆ ಜಿ ಅಂದರೆ ನಂಬರ್ ಆಫ್ ಮೋಲ್ಸ್ ಏನು ಹಿಡಿತೀರ? ನಂಬರ್ ಆಫ್ ಮೋಲ್ಸ್ ಮಾಸ್ ಬೈ ಮೋಲಾರ್ ಮಾಸ್. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್. ನಾವು ಇದನ್ನು ಹೆಂಗೆ ಬರ್ಕೋಬೋದು? ಇದನ್ನು ಎಮ್ ಇಸ್ ಈಕ್ವಲ್ ಟು ದಟ್ ಈಸ್ ಎನ್ ಮೋಲ್ ಬೈ ಮಾಸ್ ಇನ್ ಕೆ ಜಿ. ಇದನ್ನು ಹಿಂಗೆ ಬರ್ಕೋಬೋದು. ಅರ್ಥ ಆಯ್ತಾ? ಓರ್ ಕೆನ್ ರೈಟ್ ಲೈಕ್ ದಿಸ್, ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು ಎನ್ ಇಂಟು 1 ಬೈ ಎಮ್ ಇನ್ ಕೆ ಜಿ. ಬರ್ಕೋಬೋದಾ? ಅರ್ಥ ಆಯ್ತಾ? ಹಿಯರ್ ವಾಟ್ ಈಸ್ ಎನ್? ವಾಟ್ ಈಸ್ ಎನ್? ನಂಬರ್ ಆಫ್ ಮೋಲ್ಸ್. ವಾಟ್ ಇಸ್ ನಂಬರ್ ಆಫ್ ಮೋಲ್ಸ್? ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಆಫ್ ದ ಸಾಲ್ಯೂಟ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್. ಈ ಮಾಸ್ ಬೈ ಮೋಲಾರ್ ಮಾಸ್ ನಿಂಗೆ ತೊಗೊಳ್ತೀವಿ ನಾವು. W2 ಬೈ M2 ಅಂತ ತೊಗೊಳ್ತೀವ. ಇವಾಗ ಎನ್ ಇಸ್ ಈಕ್ವಲ್ ಟು W2 ಬೈ M2. ನನಗೆ W2 ಅಂದ್ರೆ ಏನು, M2 ಅಂದ್ರೆ ಗೊತ್ತಿದೆ. ದಿಸ್ ಇಸ್ ದ ಮಾಸ್ ಆಫ್ ಸಾಲ್ಯೂಟ್, ದಿಸ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್. ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್. ಅರ್ಥ ಆಯ್ತಾ? ಇವಾಗ ಇದನ್ನ ಎಮ್ ಅಂತ ಬಿಡ್ಬೋದು. ಬೇಕಾದ್ರೆ W1 ಅಂತ ತೊಗೊಳ್ಳೋಣ. ವೆಯ್ಟ್ ಮಾಸ್ ಅಂದ್ರೆ ಒಂದು, ವೆಯ್ಟ್ ಅಂದ್ರೆ ಒಂದು. ಇಲ್ಲಿ ಬೇಕಾದ್ರೆ W1 ಅಂತ ತೊಗೊಳ್ಳೋಣ, ಯಾಕಂದ್ರೆ ಇನ್ಸಿಡೆಂಟ್ W1 ಅಂತ ಕೊಟ್ಟಿದ್ದಾನೆ. W1 ಇವಾಗ ಇಂಟು 1 ಬೈ W1 in kg. This is the one formula we are going to use it. This is the one formula we are going to use it. ಇದನ್ನು W1 ಕೊಡೋಣ. W1 in kg. ಅರ್ಥ ಆಯ್ತಾ? ಅಥವಾ W in kg. W1 ಅಂದರೆ ದಟ್ ಈಸ್ ಸಾಲ್ವೆಂಟ್ ವೆಯ್ಟ್. ಸಾಲ್ವೆಂಟ್ ವೆಯ್ಟ್. ಅರ್ಥ ಆಯ್ತಾ? ಇವಾಗ ಇದು ಕೆ ಜಿ ಎಲ್ಲ ಆಯಿತು. ಅದೇ ಗ್ರಾಮ್ಸಲ್ಲಿ ತಗೋಬೇಕಾದ್ರೆ ದಟ್ ಈಸ್ ಎಮ್ ಈಸ್ ಈಕ್ವಲ್ ಟು W2 ಬೈ M2 ಇಂಟು 1000 ಬೈ W1 ಇನ್ ಗ್ರಾಮ್ಸ್. ನೋಡಿ, ದಿಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಇನ್ ಗ್ರಾಮ್ಸ್. ಇನ್ನು ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ರೆ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಬ್ಲಮ್ ಅಲ್ಲಿ ಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಮೊಲ್ಯಾಲಿಟಿ ಡಿಫ್ರೆಂಟ್, ಮೊಲ್ಯಾಲಿಟಿ ಅಲ್ಲ, ಮೊಲ್ಯಾಲಿಟಿ ಸ್ಮಾಲ್ ಎಮ್. ಅರ್ಥ ಆಯ್ತಾ? ಅದೇ ಇನ್ ಕೆ ಜಿ ಅಲ್ಲಿ ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಅರ್ಥ ಆಯ್ತಾ? ಮೋಲ್ಸ್ ಅಲ್ಲಿ ಕೊಟ್ಟಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಅರ್ಥ ಆಯ್ತಾ? ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಟೆಂಪರೇಚರ್ ಎಷ್ಟೇ ವೇರಿಯೇಟ್ ಮಾಡಿದ್ರು ಸಹ ಇದೇನು ಚೇಂಜ್ ಆಗಲ್ಲ. ಟೆಂಪರೇಚರ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಇದು. ಟೆಂಪರೇಚರ್ ಇಂಡಿಪೆಂಡೆಂಟ್ ಟರ್ಮ್ ಯಾವುದು? ಮೊಲ್ಯಾಲಿಟಿ. ಅರ್ಥ ಆಯ್ತಾ? ಇವಾಗ ಇಫ್ W2 grams of a solute is dissolved ಅಥವಾ W2 grams of a solute having a molar mass M2 is dissolved in W1 grams of solvent. W1 grams of solvent ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಅರ್ಥ ಆಯ್ತಾ? ನೋಡಿಲ್ಲಿ ನಾವು ಮೊಲ್ಯಾಲಿಟಿ ಕಂಡುಹಿಡಿಬೇಕು. ಯಾವುದೋ ಒಂದು ಸೊಲ್ಯೂಷನ್ ಮೊಲ್ಯಾಲಿಟಿ, ಗಿವನ್ ಸೊಲ್ಯೂಷನ್ ಮೊಲ್ಯಾಲಿಟಿ ಯಾವಾಗಪ್ಪ ಅಂದರೆ ಇಫ್ W2 grams of solute having a molar mass M2 is dissolved in W1 grams of solvent. The given solution molality ಎಷ್ಟು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. If W2 grams of solute having a molar mass M2 is dissolved in W1 kg of solvent ಅಂತ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಿ. ಮೊಲಾಲಿಟಿ ಡಿಟರ್ಮಿನ್ ದ ಗಿವನ್ ಸೊಲ್ಯೂಷನ್ ಮೊಲಾಲಿಟಿ ಈಸ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಬರೋದು. ಅರ್ಥ ಆಯ್ತಾ? ಕೆ ಜಿ ಅಲ್ಲಾದರೆ ಈ ಫಾರ್ಮುಲಾ, ಗ್ರಾಮ್ಸ್ ಅಲ್ಲಾದರೆ ಈ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಅಲ್ಲಾದರೆ ಈ ಫಾರ್ಮುಲಾ. ಅರ್ಥ ಆಯ್ತಾ? ಆ ಸ್ಮಾಲ್ ಎಮ್ಗೂ ಕ್ಯಾಪಿಟಲ್ ಎಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಕೆ ಜಿ, ಇಲ್ಲಿ ಮಾಸ್. ಅರ್ಥ ಆಯ್ತಾ? ಅಲ್ಲಿ ವಾಲ್ಯೂಮ್ ಇನ್ ಲೀಟರ್ಸ್ ಅಥವಾ ಗ್ರಾಮ್ಸ್ ಅಲ್ಲ, ಸರಿ, ಅಲ್ಲಿ ಎಮ್ ಎಲ್ ಅಲ್ಲಿ ಅಥವಾ ಸಿ ಎಮ್ ಕ್ಯೂಬಲ್ ಅಂದರೆ ಏನಂತ ಗೊತ್ತಿದ್ದಾನೆ? ಸೇಮ್ ಅದು ಗೊತ್ತಿದ್ರೆ ಗೊತ್ತಿದೆ ನಿಮಗೆ, ಮಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮೊಲ್ಯಾಲಿಟಿ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್ ಟರ್ಮ್, ಮರಿಬಾರ್ದು. ದೇರ್ಫೋರ್ ಇಲ್ಲಿ
ನಾವು ಮೊಲ್ಯಾಲಿಟಿಗೆ ದೇರ್ಫೋರ್ ದ ಯೂನಿಟ್ ಕ್ಯಾನ್ ಬಿ ಕನ್ವೀನಿಯಂಟ್ಲಿ ಯೂಸ್ಡ್ ಎಕ್ಸ್ಪರಿಮೆಂಟ್ಸ್ ಟೆಂಪರೇಚರ್ ವೇರಿಯಂಟ್ಸ್. ಅರ್ಥಾತ್ ಯೂನಿಟ್ಸ್ ಇಲ್ಲಿ ನಾವು ಮೊಲ್ಯಾಲಿಟಿಗೆ ಅರ್ಥ ಆಯ್ತಾ ಏನು ಕೊಡ್ತೀವಿ, ನಂಬರ್ ಆಫ್ ಮೋಲ್ಸ್ಗೆ ಮೋಲ್ಸ್, ಇದಕ್ಕೆ ಪರ್ ಕೆ ಜಿ, ಅಲ್ಲಿಗೆ ಏನು ಕೊಡ್ತೀವಿ ಯೂನಿಟ್, ಎಮ್ಗೆ ಯೂನಿಟ್ ಏನು ಅರ್ಥ ಆಯ್ತಾ, ಯೂನಿಟ್ ಎಮ್ ಅಂದರೆ ಸ್ಮಾಲ್ ಎಮ್ ಮೊಲ್ಯಾಲಿಟಿಗೆ ಮೋಲ್ ಪರ್ ಕೆ ಜಿ ವಾರ ಮೋಲ್ ಕೆ ಜಿ ಇನ್ವರ್ಸ್ ದಿಸ್ ಯೂನಿಟ್. ಯೂನಿಟ್ ಕೂಡ ಗೊತ್ತಾಯ್ತಾ, ಅರ್ಥ ಆಗಿದೆಯಾ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 1 molar KCl ಸೊಲ್ಯೂಷನ್, 1 molar NaCl ಸೊಲ್ಯೂಷನ್ ತಗೊಳ್ಳೋಣ ಬೇಕಾದ್ರೆ. 1 molar ಸ್ಮಾಲ್ ಎಮ್, 1 molar NaCl ಸೊಲ್ಯೂಷನ್ ಮೀನ್ಸ್ ಏನು, 1 mole ಆಫ್ ಎ ಸಾಲ್ಯೂಟ್. ಏನು ಹೇಳಿ, 1 mole ಆಫ್ ಎ ಸಾಲ್ಯೂಟ್ ಯಾವುದು NaCl. 1 mole of NaCl is dissolved in 1 kg of solvent. 1 kg of solvent. 1 kg of solvent ಅಲ್ಲಿ 1 mole of NaCl ಡಿಸಾಲ್ವ್ ಮಾಡಿದ್ರೆ 1 mole ಅಲ್ಲಿ ಇರುತ್ತೆ, ಅದರ ಮೊಲ್ಯಾಲಿಟಿ. ಅರ್ಥ ಆಯ್ತಾ, ಇಲ್ಲ 2 mole ತಗೊಳ್ಳೋಣ. 2 mole of KCl means ಅರ್ಥ ಆಯ್ತಾ, 2 moles of KCl is dissolved in 1 kg of solvent. ಅರ್ಥ ಆಗಿದೆಯಾ, ಎಕ್ಸಾಂಪಲ್ಗಳು ಗೊತ್ತಿದೆಯಾ. ಇಲ್ಲಿ ಏನು ಡೈಲ್ಯೂಷನ್ಗೆ ಏನು ಇಲ್ಲಿ ಏನು ನಿಮಗೆ ಡಿಸ್ಕಸ್ ಮಾಡಿಲ್ಲ, ಮೊಲ್ಯಾಲಿಟಿಗೆ ಮಾತ್ರ ಡೈಲ್ಯೂಷನ್ ಎಲ್ಲ ಡಿಸ್ಕಸ್ ಮಾಡಿದ್ದಾನೆ, ಮೊಲ್ಯಾಲಿಟಿಗೆ ಏನು ಡಿಸ್ಕಸ್ ಮಾಡಿಲ್ಲ. ನೀವು ಇದನ್ನು ಕರೆಕ್ಟಾಗಿ ಓದ್ಕೊಂಡಿದ್ರೆ ಸಾಕು, ಅರ್ಥ ಆಯ್ತಾ, ನೀವು ಪರ್ಫೆಕ್ಟ್ ಆದಂಗೆ. ಅರ್ಥ ಆಯ್ತಾ, ಅಲ್ಲಿಗೆ ಮೊಲ್ಯಾಲಿಟಿ ಎರಡು ಕಾನ್ಸಂಟ್ರೇಷನ್ ಟರ್ಮ್ಸು ಪರ್ಫೆಕ್ಟ್ ಆದಂಗೆ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ನೀವು ಇದ್ರ ಮೇಲೆ ಮೊಲ್ಯಾಲಿಟಿ ಮೇಲೆ ನಾವು ಪ್ರಾಬ್ಲಮ್ಸ್ ಫಸ್ಟ್ ಪೀಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ ಪ್ರಾಬ್ಲಮ್ಸ್ ಒಂದ್ಸಲಿ ನೀವು ರೀಕಾಲ್ ಮಾಡ್ಕೊಳ್ಳಿ, ಎಷ್ಟು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ ಆ ಪ್ರಾಬ್ಲಮ್ಸ್ನ ರೀಕಾಲ್ ಮಾಡ್ಕೊಳ್ಳಿ, ಈಸಿ ಆಗಿಬಿಡುತ್ತೆ ನಿಮಗೆ. ಮತ್ತೆ ಮುಟ್ಟಂಗಿಲ್ಲ ನೀವು ನೀಟ್ಗೂ CETಗೂ ನೀವು ಪರ್ಫೆಕ್ಟ್ ಆದರೆ. ಅರ್ಥ ಆಯ್ತಾ, ನಾವು ಪ್ರಾಬ್ಲಮ್ಸ್ ಕೂಡ ಮಾಡಿಸೋಣ ಇದ್ರ ಮೇಲೆ, ಯಾವಾಗ ನೀಟ್ ಆ್ಯಂಡ್ JEE ಡಿಸ್ಕಸ್ ಮಾಡಿದಾಗ ಪ್ರಾಬ್ಲಮ್ಸ್ ಕೂಡ ಇದ್ರ ಮೇಲೆ ಹೆಂಗೆ ಬರ್ತವೆ ಅಂತ ಡಿಸ್ಕಸ್ ಮಾಡೋಣ. ಯಾಕಂದರೆ ನಿಮ್ಮ ಥಿಯರಿಯಲ್ಲಿ ಏನು ಪ್ರಾಬ್ಲಮ್ಸ್ ಏನು ಕೇಳಲ್ಲ ಇಲ್ಲಿ. ಅರ್ಥ ಆಗಿದೆಯಾ. ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಕೇಳಿದ್ರು ಸಹ ಮಾಡ್ಬೋದು, ಫಾರ್ಮಸ್ ಗೊತ್ತಿದ್ದಾನೆ. ಅರ್ಥ ಆಗಿದೆಯಾ. ನೆಕ್ಸ್ಟ್ ಅನದರ್ ಕಾನ್ಸೆಪ್ಟ್ ದಟ್ ಈಸ್ ಮೋಲ್ ಫ್ರಾಕ್ಷನ್. ಏನು ಹೇಳಿ, ಮೋಲ್ ಫ್ರಾಕ್ಷನ್. Third one, mole fraction. ಆ್ಯಕ್ಚುಲಿ ಇದನ್ನು ರೆಪ್ರೆಸೆಂಟೆಡ್ ಎಕ್ಸೈ ಅಂತ ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನು ಎಕ್ಸ್ತರ ಬರೆದ್ಬಿಡ್ತೀವಿ ಅಷ್ಟೇ ನಾವು. ಅರ್ಥ ಆಯ್ತಾ, ಎಕ್ಸೈನ್ ಹೆಂಗೆ ಬರಿತೀವಿ ಅಂದರೆ ಹಿಂಗೆ, ಎಕ್ಸ್ಟರ್ಗೆ ಸ್ವಲ್ಪ ಹಿಂಗೆ ಮಾಡಿ ಅಷ್ಟೇ. ಎಕ್ಸೈನ್, ದಿಸ್ ಇಸ್ ದ ಡಿನೋಷನ್ ಆಫ್ ಅ ಮೋಲ್ ಫ್ರಾಕ್ಷನ್. ದಿಸ್ ಇಸ್ ಡಿನೋಷನ್ ಆಫ್ ಮೋಲ್ ಫ್ರಾಕ್ಷನ್. ಏನು ಸರ್ ಮೋಲ್ ಫ್ರಾಕ್ಷನ್? ಈ ಮೋಲ್ ಫ್ರಾಕ್ಷನ್ ಅಂದರೆ ಏನು ಸರ್? ಅರ್ಥ ಆಯ್ತಾ, ಈ ಮೋಲ್ ಫ್ರಾಕ್ಷನ್ ಜಾಸ್ತಿ ಇಂಪಾರ್ಟೆಂಟ್ ನಿಮಗೆ. ಮೊಲ್ಯಾಲಿಟಿ ಮೋಲ್ ಫ್ರಾಕ್ಷನ್ ಮೂರೇ ಜಾಸ್ತಿ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಆಯ್ತಾ, ಇನ್ನೂ ಇದ್ದಾವೆ, ಮಾಸ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಅರ್ಥ ಆಯ್ತಾ, ವಾಲ್ಯೂಮ್ ಪರ್ಸೆಂಟೇಜ್, ಇವು ಮೂರು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ಆ್ಯಕ್ಚುಲಿ 10 ಟರ್ಮ್ಸಲ್ಲಿ ಅರ್ಥ ಆಯ್ತಾ, ಪಾರ್ಟ್ಸ್ ಪರ್ ಮಿಲಿಯನ್ ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ಅವು 4 ಕೂಡ ಇಂಪಾರ್ಟೆಂಟ್. ಬಟ್ ಟೋಟಲಿ ಇದು ಜಾಸ್ತಿ ಇಂಪಾರ್ಟೆಂಟ್. ಪಾರ್ಟ್ಸ್ ಪರ್ ಮಿಲಿಯನಲ್ಲಿ ಕೂಡ ಟೆಂಪರೇಚರ್ ಡಿಪೆಂಡೆಂಟ್ ಇದೆ, ಟೆಂಪರೇಚರ್ ಇಂಡಿಪೆಂಡೆಂಟ್ ಇದೆ. ಮಾಸ್ ಬೈ ಮಾಸ್ ppm, ದಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ವಾಲ್ಯೂಮ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್ ppm ಅಲ್ಲಿ ಪಾರ್ಟ್ಸ್. ಯಾಕಂದರೆ ಈ ppm ವೆರಿ ಲೋ ಕಾನ್ಸಂಟ್ರೇಷನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಸೊಲ್ಯೂಷನ್ ತುಂಬ ಲೋ ಕಾನ್ಸಂಟ್ರೇಷನ್ ಇದ್ದಾಗ ಅದನ್ನು ನಾವು ಪಾರ್ಟ್ಸ್ ಪರ್ ಮಿಲಿಯನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಕಾನ್ಸಂಟ್ರೇಷನ್. ಅರ್ಥ ಆಯ್ತಾ, ವೆರಿ ಲೋ ಕಾನ್ಸಂಟ್ರೇಷನ್ ಇದ್ದಾಗ. ಏನು ಸರ್ ppm, ಎಲ್ಲ ಟರ್ಮ್ಸ್ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಮೋಲ್ ಫ್ರಾಕ್ಷನ್ ಡೆಫಿನೇಷನ್, ಇದರ ಮೇಲೆ ವಾಟ್ ಇಸ್ ದ ಫಾರ್ಮುಲಾಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಅರ್ಥಾತ್ ಏನಿಲ್ಲ ಮೋಲ್ ಫ್ರಾಕ್ಷನ್ ಅಂದರೆ
ಇಟ್ ಈಸ್ ಅ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಕಾಂಪೋನೆಂಟ್. ಯಾವುದೇ ಒಂದು ಸೊಲ್ಯೂಷನಲ್ಲಿ ಒಂದೇ ಕಾಂಪೋನೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇರುತ್ತಾ, ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಆಫ್ ಎ ಕಾಂಪೋನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಆ ರೇಷಿಯೋಗೆ ಮೋಲ್ ಫ್ರಾಕ್ಷನ್ ಝೈ ಅಂತ, ಅರ್ಥ ಆಯ್ತಾ? ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಕಾಂಪೋನೆಂಟ್ ಅಥವಾ ಒಂದು ಕಾಂಪೋನೆಂಟ್ ಟು ದ, ಅರ್ಥ ಆಯ್ತಾ, ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ವೆರಿ ಸಿಂಪಲ್. ನೋಡಿ, ಅಲ್ಲಿ ಯಾವುದೇ ಒಂದು ಸೊಲ್ಯೂಷನಲ್ಲಿ, ಒಂದು ಸೊಲ್ಯೂಷನ್ ಇದೆ ನಮ್ಮ ಹತ್ರ, ಅರ್ಥ ಆಯ್ತಾ? ಒಂದು ಸೊಲ್ಯೂಷನ್ ಅಂದರೆ ಬೈನರಿ ಸೊಲ್ಯೂಷನ್ ತಗೊಳ್ಳಿ, ಅರ್ಥ ಆಯ್ತಾ? ಕಾಂಪೋನೆಂಟ್ ಎ, ಕಾಂಪೋನೆಂಟ್ ಬಿ ಅಂತ ಎರಡಿದ್ದಾವೆ. ಕಾಂಪೋನೆಂಟ್ ಎ ಮತ್ತು ಕಾಂಪೋನೆಂಟ್ ಬಿ, ಅಥವಾ ಕಾಂಪೋನೆಂಟ್ ಎನ ಸಾಲ್ಯೂಟ್ ಅಂತ ತೊಗೊಳ್ಳೋಣ, ಕಾಂಪೋನೆಂಟ್ ಬಿ ನ ಸಾಲ್ವೆಂಟ್ ಅಂತ ತೊಗೊಳ್ಳೋಣ. ಅರ್ಥ ಆಯ್ತು? ಎರಡಿದ್ದಾವೆ, ಎರಡನ್ನ ಸಪ್ರೇಟ್ ಮಾಡಿದ್ವಿ ಅಂತ ಬಿಟ್ಟಲ್ಲ, ನಾನು ಲೈನ್ ಹಾಕಿದ್ದೇನೆ ಅಷ್ಟೇ, ಎರಡನ್ನು ಇದು ಮಾಡಲಿಕ್ಕೆ ಅಷ್ಟೇ. ಅರ್ಥ ಆಯ್ತಾ? ಒಂದು ಸೊಲ್ಯೂಷನಲ್ಲಿ ಎರಡು ಕಾಂಪೋನೆಂಟ್ಸ್ ಇದೆ, ಅರ್ಥ ಆಯ್ತಾ? ವೇರ್ ಎನ್ ಎ ಬಿ ದ ನಂಬರ್ ಆಫ್ ಮೋಲ್ಸ್ ಆಫ್, ಏನದು ಎನ್ ಎ ಬಿ ದ ನಂಬರ್ ಆಫ್ ಮೋಲ್ಸ್ ಆಫ್ ಏನು ಸಾಲ್ಯೂಟ್ ಎ, ಮತ್ತೆ ಎನ್ ಎ ಬಿ ದ ನಂಬರ್, ಎನ್ ಎ ಇಸ್ ಈಕ್ವಲ್ ಟು ಏನದು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಎ. NB is the number of moles of solvent B. NA NB ಅಂದರೆ ಗೊತ್ತಾಯ್ತಾ? NA NB ಅಂದರೆ ಗೊತ್ತಾಯ್ತು, ಅರ್ಥ ಆಯ್ತಾ? ಇವಾಗ ಈ ಸೊಲ್ಯೂಷನಲ್ಲಿ ಅರ್ಥ ಆಯ್ತಾ? ಮೋಲ್ ಫ್ರಾಕ್ಷನ್ ಆಫ್ ಎ, ಮೋಲ್ ಫ್ರಾಕ್ಷನ್ ಆಫ್ ಬಿ, ಸೊಲ್ಯೂಷನ್ ಮೋಲ್ ಫ್ರಾಕ್ಷನ್ ಏನು, ಅರ್ಥ ಆಯ್ತಾ? ಸೊಲ್ಯೂಷನ್ ಮೋಲ್ ಫ್ರಾಕ್ಷನ್ ಏನು ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ, ಅರ್ಥ ಆಯ್ತಾ? ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸಲ್ಲಿ. ದಟ್ ಈಸ್ ಮೋಲ್ ಫ್ರಾಕ್ಷನ್, ಅದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ಗಳು ಡಿಸ್ಕಸ್ ಮಾಡೋಣ ಬೇಕಾದ್ರೆ, ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಅರ್ಥ ಆಯ್ತಾ? ನೆಕ್ಸ್ಟ್ ಪಾರ್ಟ್ಸ್ ಪರ್ ಮಿಲಿಯನ್, ಇಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಅಲ್ಲಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಈ ಒಂದು ಕಾನ್ಸಂಟ್ರೇಷನ್ ಟರ್ಮ್ಸ್ ಮುಗಿಸ್ಬಿಡೋಣ. ಥ್ಯಾಂಕ್ ಯು.